ಹಿರಿಯ ನಾಗರಿಕರ ಸೌಲಭ್ಯಗಳಿಗಾಗಿ ಕಾನೂನು ನೆರವಾಗಲಿದೆ ಎಂದು ಜೆಎಂಎಫ್ಸಿ ಹಾಗೂ ಸಿವಿಲ್ ನ್ಯಾಯಾಧೀಶ ಜಿ ತಿಮ್ಮಯ್ಯ ತಿಳಿಸಿದರು. ಪಟ್ಟಣದ ಶ್ರೀರಾಮ ಮಂದಿರ ಸಭಾಂಗಣದಲ್ಲಿ ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಹಿರಿಯ ನಾಗರಿಕರ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಿರಿಯ ನಾಗರಿಕರಿಗೆ ಹಮ್ಮಿಕೊಂಡಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ಅಗತ್ಯವಿದೆ. ಪೋಷಕರನ್ನು ವೃದ್ಧಾಶ್ರಮಕ್ಕೆ ತಳ್ಳಿ ಆಸ್ತಿಗಾಗಿ ವ್ಯಾಜ್ಯ ಮಾಡುವ ಮನಸ್ಥಿತಿ ಬದಲಾಗಬೇಕು ಎಂದು ಹೇಳಿದರು. ಹಿರಿಯರನ್ನು ಗೌರವಿಸಬೇಕು, ಕಾನೂನು ಅರಿವು ಪಡೆದುಕೊಂಡು ಸಮಾಜದಲ್ಲಿ ಗೌರವಯುತ ಬದುಕು ಸಾಗಿಸಬೇಕು ಎಂದು ಸಲಹೆ ನೀಡಿದರು. ಈಶ್ವರಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಭಾರತಿ ಅಕ್ಕ ಮಾತಾಡಿ, ಪ್ರಕೃತಿ ಕೊಡುಗೆಯಿಂದ ಜೀವ ಸಂಕುಲ ಸೃಷ್ಟಿಯಾಗುತ್ತದೆ. ಆದರೆ ನಾವು ಅದಕ್ಕೆ ಕೊಡುಗೆ ನೀಡಬೇಕು. ಮನೋಭಾವನೆಗಳ ಹಂಚಿಕೆಯಿಂದ ಬಾಂಧವ್ಯ ಹೆಚ್ಚುತ್ತದೆ. ನಾವೆಷ್ಟೇ ಮುಂಚೂಣಿ ಎಂಬ ಭಾವನೆಯಿಂದ ವ್ಯತ್ಯಾಸ ಉಂಟಾಗುತ್ತದೆ ಎಂದರು. ನಕಾರಾತ್ಮಕ ಮನಸ್ಸಿಗೆ ಮಾಸ್ಕ್ ಧರಿಸಿ ಮಾನಸಿಕ ಆರೋಗ್ಯ ಕಾಪಾಡಬೇಕು. ಮನೆಯ ಸುಂದರ ವಾತಾವರಣ ನಿರ್ಮಿಸುವ ಸಲುವಾಗಿ ಪೂಜೆ ಪುನಸ್ಕಾರ ಮಾಡಬೇಕು. ಮನಸ್ಸಿನ ಕೆಟ್ಟ ಯೋಚನೆಗಳ ಪರಿವರ್ತನೆಯಾಗಬೇಕು. ನಾಗರಿಕರು ಕಾನೂನು ಅರಿವನ್ನು ಜವಾಬ್ದಾರಿಯಿಂದ ತಲುಪಿಸುವ ಕೆಲಸ ಮಾಡಬೇಕು. ಜೊತೆಗೆ ಶ್ರೇಷ್ಠ ಚಿಂತನೆ ಬೆಳೆಸಿಕೊಳ್ಳೋಣ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಸಂಘದ ತಾಲೂಕು ಅಧ್ಯಕ್ಷ ಸಿ ತಿಪ್ಪೇಸ್ವಾಮಿ, ವಕೀಲ ಸಂಘದ ಅಧ್ಯಕ್ಷ ಬಸವರಾಜಪ್ಪ, ಪದಾಧಿಕಾರಿಗಳಾದ ಹನುಮಂತಪ್ಪ, ತಿಪ್ಪೇಸ್ವಾಮಿ, ಶರಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. 3 ಟಿವಿ ನ್ಯೂಸ್ ಕನ್ನಡ 24/7 ಕರ್ನಾಟಕ.